Hi, hello everyone. Welcome back to Dhananjay Tutorial for Success. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು FDA ಹಾಗೂ SDA ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಕರೆ ಮಾಡಲಾಗಿದೆ. 2019-20 ಸಾಲಿನ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಎಂಡ್ ಆಗಿದೆ ಸ್ನೇಹಿತರೆ. ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಅಪ್ಲಿಕೇಶನ್ ಅಪ್ಲೈ ಮಾಡ್ತಕ್ಕಂಥ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಅಪ್ಲೈ ಮಾಡ್ತಕ್ಕಂತಹ ಅಭ್ಯರ್ಥಿಗಳು ಇನ್ನೂ ಕಾಲ ಮಿಂಚಿಲ್ಲ, ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ 1, ಪೇಪರ್ 2 ಹಾಗೂ ಪೇಪರ್ 3 ಡೀಟೇಲ್ಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಯ ಪೇಪರ್ 1, ಪೇಪರ್ 2, ಪೇಪರ್ 3 ಅಂದರೆ ಪತ್ರಿಕೆ 1, ಪತ್ರಿಕೆ 2 ಹಾಗೂ ಪತ್ರಿಕೆ 3 ಏನಿವು ಅಂತ ನೋಡ್ತಾ ಹೋಗೋಣ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳ ಪಠ್ಯಕ್ರಮದ 3 ಪತ್ರಿಕೆಗಳು ಸ್ನೇಹಿತರೆ. ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಪತ್ರಿಕೆ 1 ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ ಸ್ನೇಹಿತರೆ. ಅದು ಒಟ್ಟು 150 ಅಂಕಗಳಿಗೆ. ಪರೀಕ್ಷಾ ಅವಧಿ 1.5 ಗಂಟೆ ಅವಧಿ ಇರ್ತದೆ. ಪರೀಕ್ಷಾ ವಿಧಾನ ಬಂದು ವಿವರಣಾತ್ಮಕ ಪತ್ರಿಕೆ, ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ 1. ಪತ್ರಿಕೆ 2 ಬಂದಾಗ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಇರ್ತದೆ. ಯಾರೆಲ್ಲ ಭಾಷೆಯನ್ನ ಕನ್ನಡ ಭಾಷೆಯನ್ನ ಕನ್ನಡ ಮಾಧ್ಯಮನ ಆಯ್ಕೆ ಮಾಡ್ಕೊಂಡಿರ್ತೀರಿ ತಮಗೆಲ್ಲ ಸಾಮಾನ್ಯ ಕನ್ನಡ ಇರ್ತದೆ. ಯಾರೆಲ್ಲ ಇನ್ಸ್ಟ್ರಕ್ಷನ್ ಆಫ್ ಇಂಗ್ಲಿಷ್ ಇರ್ತದೆ ಅಂದ್ರೆ ಮಾಧ್ಯಮ ಇಂಗ್ಲಿಷ್ ಅನ್ನ ಯಾರು ತಗೊಂಡಿರ್ತೀರೋ ಅವ್ರಿಗೆ 100 ಅಂಕಗಳಿಗೆ. ಅದೇ 1.5 ಗಂಟೆ ಅವಧಿಗೆ ನಿಮಗೆ ವಸ್ತುನಿಷ್ಠ ಆಯ್ಕೆ ಪತ್ರಿಕೆ ಇರ್ತದೆ. ಆಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸ್ ಇರ್ತದೆ. ಇದು ಪತ್ರಿಕೆ 2. ಪತ್ರಿಕೆ 3 ಬಂದು ಸ್ನೇಹಿತರೆ ತಮಗೆ ಸಾಮಾನ್ಯ ಜ್ಞಾನ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇರಲಿದೆ. ಅದು ಸಹ ತಮಗೆ 90 ನಿಮಿಷಗಳ ಅವಧಿ ಅಂದ್ರೆ 1.5 ಗಂಟೆಗಳ ಅವಧಿ ಇರ್ತದೆ. ವಸ್ತುನಿಷ್ಠ ಬಹು ಆಯ್ಕೆ ಪರೀಕ್ಷಾ ವಿಧಾನ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸ್ ಇರ್ತದೆ ಸ್ನೇಹಿತರೆ. ಇದು ಪ್ರಥಮ ದರ್ಜೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಪತ್ರಿಕೆಗಳು ಅಂದ್ರೆ ಪಠ್ಯಕ್ರಮದ 3 ಪತ್ರಿಕೆಗಳು. ಪತ್ರಿಕೆ 1, ಪತ್ರಿಕೆ 2 ಹಾಗೂ ಪತ್ರಿಕೆ 3 ಸ್ನೇಹಿತರೆ. ನಿಮಗೆ ಪತ್ರಿಕೆ 1 ಕಡ್ಡಾಯ ಕನ್ನಡ ಪತ್ರಿಕೆ ಇದೆಯಲ್ವಾ, ಅದ್ರಲ್ಲಿ ಏನಿರ್ತದೆ? ಇದು ಬಹಳ ಗಮನ ವಹಿಸಿ ಕೇಳಬೇಕಾಗಿರ್ತಕ್ಕಂಥ ವಿಷಯ. ಕನ್ನಡವನ್ನ SSLC ವರೆಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ಓದಿದ್ರೆ ಈ ಪತ್ರಿಕೆಯನ್ನ ಬರೆಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಗಮನಿಸಿ. ನಿಮಗೆ ಪತ್ರಿಕೆ 1 ಬಂದು ಕನ್ನಡ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಭಾಷಾ ವಿಷಯವನ್ನ ತಾವು SSLC ವರೆಗೆ ಅಂದ್ರೆ 10ನೇ ತರಗತಿಯವರೆಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ಸ್ಟಡಿ ಮಾಡಿದ್ರೆ ಈ ಪತ್ರಿಕೆಯನ್ನ ಬರೆಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ಬಹುಪಾಲು ಕನ್ನಡದ ವಿದ್ಯಾರ್ಥಿಗಳಿಗೆ ಇದರ ಅನ್ವಯಿಸುವುದಿಲ್ಲ. ಅಂದ್ರೆ those who have taken Kannada subject as a language till their 10th standard, they no need to write this paper. Okay, ಈ ಪತ್ರಿಕೆಯನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದು SSLC ವರೆಗೆ ಕನ್ನಡವನ್ನ ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಓದಿಲ್ಲದವರು ಯಾರೆಲ್ಲ SSLC ವರೆಗೆ ಕನ್ನಡ ಭಾಷೆನೇ ಓದೋರಿದ್ದಿಲ್ಲ ಅವರು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆದು ಅರ್ಹತೆ ಗಳಿಸಬೇಕು. ಈಗ ನಾನು SSLC ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ದೀನಿ. ಎಸ್, ಯು ಹ್ಯಾವ್ ಟು ಅಟೆಂಡ್, ನೀವು ಬರಿಬೇಕಾಗ್ತದೆ. ಓಕೆ, ಈ ಪತ್ರಿಕೆಯಲ್ಲಿ SSLC ಕನ್ನಡ ಪ್ರಥಮ ಭಾಷೆ ಮಟ್ಟದ ವಿವರಣಾತ್ಮಕ ಪತ್ರಿಕೆ 150 ಅಂಕಗಳಿಗಿದ್ದು ಅರ್ಹತೆ ಪಡೆಯಲು ಕನಿಷ್ಠ 50 ಅಂಕ ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈ ಅಂಕಗಳನ್ನ ನೇಮಕಾತಿಯ ಅಂತಿಮ ಪ್ರಕ್ರಿಯೆಯಲ್ಲಿ ತಮಗೆ ಇನ್ಕ್ಲೂಡ್ ಮಾಡೋದಿಲ್ಲ. ಜಸ್ಟ್ ಇಟ್ಸ್ ಅ ಎಲಿಜಿಬಿಲಿಟಿ ಪೇಪರ್. ಓಕೆ, ಈ ಪತ್ರಿಕೆಯಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದ್ರೆ 25 ಅಂಕಗಳಿಗಿರ್ತದೆ. ಪದ ಪ್ರಯೋಗ 25 ಅಂಕಗಳಿಗಿರ್ತದೆ.
ವಿಷಯ ಸಂಶ್ಲೇಷಣೆ ಅಂತ 50 ಅಂಕಗಳಿಗಿರುತ್ತದೆ, ಹಾಗೂ ಪದಜ್ಞಾನ ವೊಕ್ಯಾಬ್ಯುಲರಿ ಅಂತ 25 ಅಂಕಗಳಿಗಿರ್ತದೆ. ಲಘು ಪ್ರಬಂಧ ರೈಟಿಂಗ್ ಅಲ್ಲಿ ಬಂದು 25 ಅಂಕ ಇರ್ತದೆ. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಅಂದ್ರೆ ಅನುವಾದ ಮಾಡುವುದು, ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು, ಅದು 25 ಅಂಕಕ್ಕೆ ಇರ್ತದೆ ಸ್ನೇಹಿತರೆ. ಸೊ ಇದನ್ನ ಯಾರೆಲ್ಲ ಬರಿಬೇಕು ಅಂತ ಹೇಳಿದ್ದೇನೆ. ಇದರ ಅರ್ಹತೆ ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕಾಗ್ತದೆ ಸ್ನೇಹಿತರೆ. ಇದು ಪತ್ರಿಕೆ 1 ಕನ್ನಡ ಪರೀಕ್ಷೆ ಅಂದ್ರೆ ಕಡ್ಡಾಯ ಕನ್ನಡ ಪತ್ರಿಕೆ 1. ಓಕೆ. ಸೊ ಪತ್ರಿಕೆ 2 ಪೇಪರ್ 2 ಯಾವ್ದಕ್ಕೆ ಅನ್ವಯಿಸ್ತದೆ? ನಾನು ನಿಮಗೆ ಹೇಳಿದ್ದೇನೆ ಆಲ್ರೆಡಿ. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ 100 ಅಂಕಗಳಿಗೆ 100 ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್. ಓಕೆ. ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ ಇದು ಸ್ನೇಹಿತರೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಬರೆಯಬಹುದು, ಅಂದ್ರೆ ಬೇಸ್ಡ್ ಆನ್ ದೇಯರ್ ಮೀಡಿಯಂ. ಓಕೆ, ಬೇಸ್ಡ್ ಆನ್ ದೇಯರ್ ಮೀಡಿಯಂ. ಸೊ ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡಿಕೊಂಡವರು ಸಾಮಾನ್ಯ ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಸಾಮಾನ್ಯ ಇಂಗ್ಲಿಷ್ ಅನ್ನು ಆಯ್ಕೆ ಮಾಡಿಕೊಂಡವರು ಸಾಮಾನ್ಯ ಕನ್ನಡವನ್ನ ಆಯ್ಕೆ ಮಾಡುವಂತಿಲ್ಲ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಯುವರ್ ಚಾಯ್ಸ್. ಓಕೆ, ವೆದರ್ you should select English or Kannada. So in which language you are comfortable. So as till your 10th standard, which subject you have studied as your first language? Suppose Kannada, in the sense go to Kannada. If you have studied English as a first language till 10th standard, then go to general English. Okay. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದರಲ್ಲಿ 100 ಪ್ರಶ್ನೆಗಳಿರ್ತದೆ ಹಾಗೂ 100 ಅಂಕಗಳು ಹೊಂದಿರ್ತದೆ. ಈ ಪತ್ರಿಕೆಯು ಬಹು ಆಯ್ಕೆ ಸ್ವರೂಪದಿಂದ ಕೂಡಿದೆ. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಓಕೆ, ಇದು ಸಾಮಾನ್ಯ ಕನ್ನಡ. ಸೊ ಸಾಮಾನ್ಯ ಇಂಗ್ಲಿಷ್ ಭಾಷೆ ಪಠಕ್ರಮ ಅಂತ ಬಂದ್ರೆ, ಸೊ ವೆದರ್ ಇಟ್ ಈಸ್ ಇಂಗ್ಲಿಷ್ ಆರ್ ಕನ್ನಡ, ಗ್ರಾಮರ್ ಯು ಮಸ್ಟ್ ಸ್ಟಡಿ ಗ್ರಾಮರ್, ಆಲ್ ದ ಗ್ರಾಮರ್ ಪಾಯಿಂಟ್ಸ್, ವೊಕ್ಯಾಬುಲರಿ, spelling, synonyms, antonyms. So his power to understand and comprehend English or Kannada language, and his ability to discriminate between correct and incorrect usage. About all these contents will be included in the general language paper, whether it is Kannada or English. Okay, ಕನ್ನಡ ಆಗಿದ್ರು ಆಗಿರ್ಬೋದು, ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಆದ್ರೂ ಆಗಿರ್ಬೋದು, ಈ ಎಲ್ಲ ಕಂಟೆಂಟು ತಮ್ಮ ಪತ್ರಿಕೆ 2ರಲ್ಲಿ ಇರ್ತದೆ ಸ್ನೇಹಿತರೆ. ಓಕೆ. ಸೊ ನೀವು ನಾನು ಈಗ ಇಂಗ್ಲಿಷ್ದು ಹೇಳಿದೆ, ಹಾಗೆ ಸಾಮಾನ್ಯ ಕನ್ನಡ ಅಂತ ಬಂದಲ್ಲಿ ಸೊ ನೀವು ಪದವಿ ಮಟ್ಟದವರೆಗೆ ಏನೆಲ್ಲ ಕನ್ನಡದ ವ್ಯಾಕರಣಾಂಶಗಳಿರ್ತವೆ ಹಾಗೂ ಶಬ್ದ ಸಂಪತ್ತಿರ್ತದೆ, ಕಾಗುಣಿತ ಆಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳು, ಇವುಗಳ ಪರಿಜ್ಞಾನ, ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸ್ತಕ್ಕಂಥ ಓಕೆ ಅಂಡರ್ಸ್ಟ್ಯಾಂಡ್ ಅಂಡ್ ಕಾಂಪ್ರೆನ್ಸಿವ್ ಓಕೆ ಮೆಥಡಾಲಜೀಸ್, ಅಭ್ಯರ್ಥಿಯ ಶಕ್ತಿ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆಗಳನ್ನ ಪರಿಶೀಲಿಸ್ತಕ್ಕಂಥ ಕೇಪಬಿಲಿಟಿ ಇರಬೇಕು. ಓಕೆ, ಇಷ್ಟಕ್ಕೆಲ್ಲ ನೀವು ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆ 2ಕ್ಕೆ ತಯಾರಾಗಬೇಕಾಗ್ತದೆ ಸ್ನೇಹಿತರೆ. ಸೊ ಈ 2 ಪತ್ರಿಕೆಗಳ ಬಗ್ಗೆ ಈಗ ತಿಳ್ಕೊಂಡ್ವಿ. ಸೊ ತದನಂತರ ಪತ್ರಿಕೆ 3 ಪೇಪರ್ 3. ಸೊ ಪೇಪರ್ 3 ಏನಾಗಿರ್ಬೋದು ಸ್ನೇಹಿತರೆ? ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, ವಾಟ್ ಡು ವಿ ಕಾಲ್ ಆಸ್. ಓಕೆ, ಸೊ ಇಟ್ ವಿಲ್ ಬಿ ಇನ್ಕ್ಲೂಡಿಂಗ್ 100 ಕ್ವಶನ್ಸ್ ಫಾರ್ 100 ಮಾರ್ಕ್ಸ್. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ. ಓಕೆ. ಸೊ ಸ್ನೇಹಿತರೆ, ತಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾಗಿರ್ತಕ್ಕಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ವಿದ್ಯಾರ್ಥಿ ಮಟ್ಟಕ್ಕೆ ಸಮನಾಗಿರುವುದು. ಈ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ತಪ್ಪು ಉತ್ತರವನ್ನು ಗುರುತು ಮಾಡಿದ್ದಲ್ಲಿ ಯಾವುದೇ ಋಣಾತ್ಮಕ ಅಂಕ. ಸೊ ಹಿಯರ್ there is no minusing. Okay, there is no minus count. Okay, point to be noted. ಸೊ ಸಾಮಾನ್ಯ ಜ್ಞಾನದಲ್ಲಿ ಬರುವಂತ ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ ಪಾಯಿಂಟ್ ಟು ಬಿ ನೋಟೆಡ್: ಸಾಮಾನ್ಯ ಜ್ಞಾನ, ಓಕೆ, ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ಲೆಟ್ ಮಿ ರಿಪೀಟ್ ಒನ್ಸ್ ಅಗೇನ್: ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್, ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್,
ಭೂಗೋಳಶಾಸ್ತ್ರ ಜಿಯೋಗ್ರಫಿ, ಇತಿಹಾಸ ಹಿಸ್ಟರಿ, ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೀಡಮ್ ಮೂವ್ಮೆಂಟ್, ಓಕೆ, ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ, ಎಕನಾಮಿಕ್ಸ್, ಓಕೆ, ಪಾಲಿಟಿ, ಓಕೆ. ಸೊ ಇಷ್ಟನ್ನೆಲ್ಲ ತಾವು ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ ಪತ್ರಿಕೆ 3ರಲ್ಲಿ. ಸೊ ನೀವು ಲ್ಯಾಂಗ್ವೇಜ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಹಾಗೂ ಪತ್ರಿಕೆ 3, ಓಕೆ. ಸೊ ನಮ್ಮ ಆದಷ್ಟು ಬಹುಪಾಲು ಕನ್ನಡದ ವಿದ್ಯಾರ್ಥಿಗಳು ತಾವು ಪತ್ರಿಕೆ 1ಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ಪೇಪರ್ 2 and paper 3 because you have studied Kannada as a first language and second language till your 10th standard. So you no need to bother about paper 1. Is it clear? The students, those who have studied Kannada as a third language till 10th standard, they must attend paper 1, compulsory Kannada paper. Okay, is it clear? ಸೊ ಈ ಒಂದು ಮಾಹಿತಿ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಇದೇ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮ ಇರ್ತದೆ. ಆದರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ತಮಗೆ ಪದವಿ ಶಿಕ್ಷಣ ಇರಬೇಕು. ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ತಮಗೆ ಪದವಿ ಪೂರ್ವ ಶಿಕ್ಷಣ ಇದ್ರೆ ಸಾಕು. ಓಕೆ, ತಮಗೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸೊ ಪದವಿ ಮಟ್ಟ ಇರತಕ್ಕಂಥ ಎಲ್ಲ ಶಿಕ್ಷಣವನ್ನು ಓದಿದ್ರೆ ಸಾಕಾಗ್ತದೆ. ತಾವು ಪ್ರಥಮ ದರ್ಜೆಗೆ ಬರ್ಬೇಕಾದ್ರೆ ಪದವಿ ಮಟ್ಟದವರೆಗೂ ಬೇಕಾಗಿರ್ತಕ್ಕಂಥ ಎಲ್ಲ ಸಿಲೆಬಸ್ನ ತಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ತಮಗೆ ಈ ಒಂದು COVID-19 ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೊ ಗೌರ್ನಮೆಂಟ್ ನಮಗೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸ್ನೇಹಿತರೆ. ಏನು ಗುಡ್ ನ್ಯೂಸ್ ಅಪ್ಪ ಅಂತ ಹೇಳಿದ್ರೆ, ಈ ಒಂದು ಸಂಕಟದ ಕಾಲದಲ್ಲಿ ಒಂದು ಸಂತಸವನ್ನ ಮೂಡಿಸಿದ್ದಾರೆ. ಸೊ ರಾಜ್ಯದಲ್ಲಿ ಸುಮಾರು 25,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಕ್ರಮಗೊಂಡಿದ್ದಾರೆ. ಏನಪ್ಪ ಕ್ರಮ, ಯಾವ್ಯಾವೆಲ್ಲ ಹುದ್ದೆಗಳಿಗೆ ಭರ್ತಿಯಾಗಲಿವೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ, FDA, KPSC, ಓಕೆ, FDA, ಫಾರೆಸ್ಟ್ ಗಾರ್ಡ್ ನೇಮಕ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಸೊ ಈ ಒಂದು ನೇಮಕಾತಿ ಲಾಕ್ ಓಪನ್ ಆಗಿದೆ. ಈ ಒಂದು ಲಾಕ್ಡೌನ್ನಲ್ಲೂ ಸಹ ಈ ನೇಮಕಾತಿ ಪ್ರಕ್ರಿಯೆಗಳು ಓಪನ್ ಆಗಿರ್ತಕ್ಕಂಥದ್ದು ತುಂಬಾ ಈ ಒಂದು ಸ್ಪರ್ಧಾ ಮಿತ್ರರಿಗೆ ಖುಷಿ ಕೊಡ್ತಕ್ಕಂಥ ವಿಷಯ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮ ಓದನ್ನು ತಾವು ಶುರು ಮಾಡಿ. ಈ ಲಾಕ್ಡೌನ್ನಲ್ಲಿ ತಮಗೆ ಒಳ್ಳೆಯ ಕಾಲಾವಕಾಶ ಸಿಗಲಿದೆ. ಯಾರೆಲ್ಲ ಕೆಲಸವನ್ನು ಮಾಡಿಕೊಂಡು ಸಹ ಸೊ ಅಭ್ಯಾಸವನ್ನು ಮಾಡ್ತಿದ್ದೀರಿ, ಇದು ತಮಗೆ ಸುವರ್ಣಾವಕಾಶ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು 10,565 ಪೋಸ್ಟ್ಗಳು. ಸೊ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ 6,686. ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 718. ದ್ವಿತೀಯ ದರ್ಜೆ ಸಹಾಯಕರು 1,279 ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ತಮಗೆ 3,106 ಹುದ್ದೆಗಳು ಸ್ನೇಹಿತರೆ. ಯೋಜನಾ ನಿರ್ದೇಶನಾಲಯದಲ್ಲಿ 800 ಹುದ್ದೆಗಳು. ಪದವಿ ಕಾಲೇಜು ಪ್ರಾಂಶುಪಾಲರಲ್ಲಿ 310 ಹುದ್ದೆಗಳು. ಪದವಿ ಕಾಲೇಜು ಸಹ ಪ್ರಾಧ್ಯಾಪಕರಲ್ಲಿ 1,242. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು 350. ಪಂಚಾಯತ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 151. ಫಾರೆಸ್ಟ್ ಗಾರ್ಡ್ 339. ವಿವಿಧ ಇಲಾಖೆ ಸ್ಟೆನೋಗ್ರಾಫರ್ಸ್ 398. ವಿವಿಧ ಇಲಾಖೆಗೆ ಬೆರಳಚ್ಚುಗಾರರು, ಓಕೆ, 441. ಆ್ಯಂಡ್ ESI ನಿರ್ದೇಶನಾಲಯ 199. BBMPಯಲ್ಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳು 105. ಸೊ ಇಷ್ಟೆಲ್ಲ ಮಾಹಿತಿಗಳು ತಮಗೆ ಬೇಕಾಗಿದೆ ಸ್ನೇಹಿತರೆ. ಸೊ ಮತ್ತೆ ಯಾರೆಲ್ಲ ಈ TET ಆಕಾಂಕ್ಷಿಗಳಿದ್ದೀರಾ, ಆಲ್ರೆಡಿ ತಮಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಈ ಒಂದು COVID-19 ಅಫೆಕ್ಷನ್ನಿಂದ ತಮಗೆ ಎಕ್ಸಾಮ್ ಮುಂದೂಡಲಾಗಿದೆ. ಸೊ ಇನ್ನೇನು ಈ ಲಾಕ್ಡೌನ್ ನಂತರ ತಮಗೆ ಸುಮಾರು ಜುಲೈ ತಿಂಗಳಲ್ಲಿ, ಓಕೆ, ಪ್ರಾಬಬ್ಲಿ ಇನ್ ದ ಮಂತ್ ಆಫ್ ಜುಲೈ you are going to write exam. Okay, so those who will complete the TET exam for this year, they will be having good news because they are going to
ಟೇಕ್ 10,000 ಟೀಚರ್ಸ್ ಫಾರ್ ದಿಸ್ ಇಯರ್. ಓಕೆ, 10,000 ಶಿಕ್ಷಕರ ತುರ್ತು ನೇಮಕಕ್ಕೆ ಸೊ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯಿಂದ. ಸೊ ದಯಮಾಡಿ ತಮ್ಮ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಸದುಪಯೋಗಪಡಿಸ್ಕೊಂಡು ಸೊ ಪರೀಕ್ಷೆಗಳಿಗೆ ತಯಾರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಸೊ ಇನ್ನೊಂದು ವಿಡಿಯೋನ ಆದಷ್ಟು ಬೇಗ ತರಲಿದ್ದೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.